ವಿರುದ್ಧ ಲೈಂಗಿಕ ದೌರ್ಜನ್ಯ ಆರೋಪ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸಂತ್ರಸ್ತೆಯರು ಧರಿಸಿದ್ದ ಬಟ್ಟೆ ತಂದೊಡುತ್ತಾ ಸಂಕಷ್ಟ ಅನ್ನೋ ಪ್ರಶ್ನೆ ಎದುರಾಗಿದೆ. ಹಿಂದೆ ಪ್ರಜ್ವಲ್ಗೆ ಡಿಎನ್ಎ ಪರೀಕ್ಷೆಗೆ ಒಳಪಡಿಸಿದ್ದ ಎಸ್ಐಟಿ ಅಧಿಕಾರಿಗಳು ಇತ್ತ ಸಂತ್ರಸ್ತೆ ಬಟ್ಟೆಯಲ್ಲಿ ಸಿಕ್ಕಂತಹ ವೀರ್ಯ ಹಾಗೆ ಕೂದಲನ್ನ ಹೋಲಿಕೆ ಕೂಡ ಮಾಡಲಾಗಿದೆ. ಈಗಾಗಲೇ 2 ಪ್ರಕರಣದಲ್ಲಿ ಚಾರ್ಜ್ ಶೀಟ್ ಅನ್ನ ಕೂಡ ಎಸ್ಐಟಿ ಅಧಿಕಾರಿಗಳು ಸಲ್ಲಿಕೆ ಮಾಡಿದ್ದಾರೆ. ಈಗ ತನಿಖಾ ಹಂತದಲ್ಲೇ ಸಂತ್ರಸ್ತೆಯರ ಬಟ್ಟೆಗಳನ್ನು ಕೂಡ ಎಸ್ಐಟಿ ಅಧಿಕಾರಿಗಳು ವಶಪಡಿಸಿಕೊಂಡಿದ್ರು. ಜೊತೆಗೆ ಪ್ರಜ್ವಲ್ ಬಳಸಿದ್ದಂತಹ ದಿಂಬು ಬೆಡ್ಶೀಟ್ಗಳನ್ನು ಕೂಡ ವಶಕ್ಕೆ ಪಡೆಯಲಾಗಿತ್ತು. ಬಸವನಗುಡಿ ಹಾಗೂ ಹೊಳೆನರಸೀಪುರ ಮನೆಗಳಲ್ಲಿ ವಶಕ್ಕೆ ಪಡೆದಿದ್ದ ಎಸ್ಐಟಿ ಟೀಮ್ ಇನ್ನು ಹಾಸನದ ಸಂಸದರ ಅತಿಥಿ ಗೃಹದಲ್ಲೂ ಕೂಡ ಬಟ್ಟೆಗಳನ್ನ ವಶಕ್ಕೆ ಪಡೆಯಲಾಗಿತ್ತು. ಹೊಳೆನರಸೀಪುರ ತೋಟದ ಮನೆಯಲ್ಲಿ ಸೀರೆಗಳು ಹಾಗೆ ಪೆಟಿಕೋಟ್ಗಳು ಕೂಡ ಪತ್ತೆಯಾಗಿತ್ತು. ಎಲ್ಲವನ್ನೂ ಕೂಡ ಎಸ್ಐಟಿ ಅಧಿಕಾರಿಗಳು ವಶಪಡಿಸಿಕೊಂಡಿದ್ರು. ಇದೀಗ ಈ ಎಲ್ಲಾ ವಸ್ತುಗಳಲ್ಲಿ ಸಿಕ್ಕ ವೀರ್ಯ ಹಾಗೂ ಕೂದಲಿನ ಮಾದರಿಯನ್ನ ವೈದ್ಯಕೀಯ ಪರೀಕ್ಷೆಗೆ ಕಳುಹಿಸಲಾಗಿದೆ ಅನ್ನೋದರ ಕುರಿತಾಗಿ ಮಾಹಿತಿ ಕೂಡ ಸಿಕ್ಕಿದ್ದು. ಹೀಗಾಗಿ ಸಂತ್ರಸ್ತೆಯರು ಧರಿಸಿದ್ದಂತಹ ಬಟ್ಟೆನೆ ಪ್ರಜ್ವಲ್ ರೇವಣ್ಣಗೆ ಸಂಕಷ್ಟ ತಂದೊಡ್ಡುತ್ತಾ ಅನ್ನೋ ಪ್ರಶ್ನೆ ಮೂಡಿ ಬಂದಿರುವಂಥದ್ದು. ಸಂತ್ರಸ್ತೆ ಬಟ್ಟೆಯಲ್ಲಿ ಸಿಕ್ಕಂತಹ ವೀರ್ಯ ಹಾಗೆ ಕೂದಲಿನ ಹೋಲಿಕೆ ಮಾಡೋದಕ್ಕೆ ಈಗ ಪರೀಕ್ಷೆಗೆ ಒಳಪಡಿಸಲಾಗಿದೆ. ಪರೀಕ್ಷೆಯ ವರದಿ ಏನು ಬರುತ್ತೋ ಗೊತ್ತಿಲ್ಲ. ಒಂದು ಕಡೆ ಪಾಸಿಟಿವ್ ಬಂದ್ರೆ ಮತ್ತಷ್ಟು ಸಂಕಷ್ಟ ಎದುರಾಗೋದು ಫಿಕ್ಸ್ ಅಂತಾನೆ ಹೇಳಬಹುದು. ಮಾಜಿ ಸಂಸದನಿಗೆ ಕಾದು ನೋಡಬೇಕು. ತನಿಖೆಯ ಸಂದರ್ಭದಲ್ಲಿ ಎಲ್ಲವನ್ನೂ ಕೂಡ ಎಸ್ಐಟಿ ಅಧಿಕಾರಿಗಳು ವಶಪಡಿಸಿಕೊಂಡಿದ್ರು. ಈಗ ವೈದ್ಯಕೀಯ ಪರೀಕ್ಷೆಗೂ ಕೂಡ ಕಳುಹಿಸಿದ್ದಾರೆ. ವರದಿ ಒಂದು ಬಾಕಿ ಇದೆ. ವರದಿ ಬಂದ ನಂತರ ಮತ್ತಷ್ಟು ಸಂಕಷ್ಟ ಎದುರಾಗುತ್ತಾ ಮಾಜಿ ಸಂಸದನಿಗೆ ಅನ್ನೋದರ ಕುರಿತಾಗಿ ಕಾದು ನೋಡಬೇಕಾಗಿದೆ. ಈ ಕುರಿತಾಗಿ ನಮ್ಮ ಪ್ರತಿನಿಧಿ ವಿಶ್ವನಾಥ್ ಇನ್ನೂ ಹೆಚ್ಚಿನ ಡೀಟೇಲ್ಸ್ ಅನ್ನ ಕೊಡ್ತಾರೆ. ವಿಶ್ವನಾಥ್, ಈಗಾಗಲೇ ಈ ಪ್ರಕರಣದಲ್ಲಿ 2 ಚಾರ್ಜ್ ಶೀಟ್ ಅಲ್ಲಿ ಸಲ್ಲಿಕೆ ಕೂಡ ಮಾಡಲಾಗಿದೆ. ಮತ್ತೊಂದು ಕಡೆ ಎಲ್ಲ ವಸ್ತುಗಳನ್ನ ಬಟ್ಟೆಗಳನ್ನ ವಶಪಡಿಸಿಕೊಂಡು ಎಸ್ಐಟಿ ಅಧಿಕಾರಿಗಳು ಏನು 2 ತಿಂಗಳ ಮೇಲೇನೆ ಆಯ್ತು ಅಂತಾನೆ ಹೇಳಬಹುದು. ಇನ್ನೂ ಕೂಡ ವೈದ್ಯಕೀಯ ಪರೀಕ್ಷೆಗೆ ಕಳಿಸಿಲ್ವಾ? ವರದಿ ಇನ್ನೂ ಕೂಡ ಬಂದಿಲ್ವಾ ಅಂತ? ಮಧು, ಈಗ ಕಳಿಸಿರುವಂತದ್ದು ವೈದ್ಯಕೀಯ ಪರೀಕ್ಷೆಗಲ್ಲ, ಬದಲಾಗಿ FSL ಅವರಿಗೆ ಕಳಿಸಲಾಗಿರುವಂತದ್ದು. ಅದೇ ರೀತಿಯಾಗಿ ಪ್ರಜ್ವಲ್ ರೇವಣ್ಣನ DNA ಪರೀಕ್ಷೆ ಕೂಡ ಮುಗಿದಿರುವಂತದ್ದು. ಇನ್ನು ಪ್ರಮುಖವಾಗಿ ಮಾಜಿ ಸಂಸದ ಪ್ರಜ್ವಲ್ ರೇವಣ್ಣಗೆ ಈಗ ಸಂತ್ರಸ್ತೆಯ ಸೀರೆ ಮತ್ತು ಪೆಟಿಕೋಟ್ ಮೇಲಿರುವಂತಹ ವೀರ್ಯ ಸಂಕಷ್ಟ ತಂದೊಡ್ಡುವಂತಹ ಸಾಧ್ಯತೆ ಇದೆ ಅನ್ನೋ ಒಂದು ದೊಡ್ಡ ಮಟ್ಟದ ಚರ್ಚೆ ಕೂಡ ನಡೀತಾ ಇರುವಂತದ್ದು. ಅತ್ಯಾಚಾರ ಆರೋಪ ಮಾಡಿದಂತಹ ಸಂತ್ರಸ್ತೆ ಸೀರೆ ಮತ್ತು ಈ ಪೆಟಿಕೋಟ್ ಏನಿದೆ ಅದರ ಮೇಲೆ ವೀರ್ಯದ ಕಲೆಗಳು ಪತ್ತೆಯಾಗಿದೆ. ಅದು ಯಾರದ್ದು ಅನ್ನೋ ಒಂದು ಹಿನ್ನೆಲೆಯಲ್ಲಿ ಮತ್ತು ಅಥವಾ ಪ್ರಜ್ವಲ್ ರೇವಣ್ಣದ ಅಥವಾ ಬೇರೆಯವರದ ಅನ್ನೋ ಒಂದು ವಿಷಯ ಕೂಡ ಇನ್ನು ಪತ್ತೆ ಆಗ್ಬೇಕಾಗಿದೆ. ಇದನ್ನ ಖಾತ್ರಿ ಪಡ್ಕೊಳ್ಳೋದಕ್ಕೂ ಕೂಡ ಪ್ರಜ್ವಲ್ DNA ಪರೀಕ್ಷೆ ನಡೆಸಿದಂತಹ SIT ಈಗ ಪ್ರಜ್ವಲ್ಗೆ ಸೇರಿದಂತಹ ವೀರ್ಯನ ಅನ್ನೋದನ್ನ ಸ್ಪಷ್ಟಪಡಿಸಿಕೊಳ್ಳೋದಕ್ಕೆ FSLಗೆ ಕಳಿಸಿರುವಂತದ್ದು. ಇನ್ನು DNA ಮತ್ತು FSL ವರದಿಗಾಗಿ ಈಗ ವೇಟಿಂಗ್ ಅನ್ನು ಕೂಡ ಮಾಡ್ತಾ ಇದ್ದಾರೆ. ಇದು FSL ಮತ್ತು DNA ವರದಿ 2 ಬಂದಂತಹ ಸಂದರ್ಭದಲ್ಲಿ ಇದನ್ನ ಮ್ಯಾಚ್ ಮಾಡಿ ಮುಂದಿನ ದಿನಮಾನಗಳಲ್ಲಿ ಕನ್ಫರ್ಮೇಶನ್ ಅನ್ನು ಕೂಡ ಅಧಿಕಾರಿಗಳು ಮಾಡ್ಕೊಳ್ತಾರೆ. ಏನಾದ್ರೂ ಇದರಲ್ಲಿ ಕನ್ಫರ್ಮೇಶನ್ ಆಗಿ ಪ್ರಜ್ವಲ್ ರೇವಣ್ಣ ವೀರ್ಯ ಅನ್ನೋದು ಏನಾದ್ರು ಕನ್ಫರ್ಮ್ ಆಯ್ತು ಅಂದ್ರೆ ಮತ್ತಷ್ಟು ಸಂಕಷ್ಟ ಕೂಡ ಎದುರಾಗುವಂತಹ ಸಾಧ್ಯತೆ ಕೂಡ ಇದೆ. ಇನ್ನು ಚಾರ್ಜ್ ಶೀಟ್ ನಲ್ಲಿ ಸಂತ್ರಸ್ತೆಗೆ ತನಗಾದಂತಹ ನೋವನ್ನ ಎಳೆ ಕೂಡ ಬಿಚ್ಚಿಟ್ಟುವಂತಹ ಮಾಹಿತಿ ಕೂಡ ಲಭ್ಯ ಆಗಿತ್ತು. ಬಾಗಿಲು ತೆಗೆಯೋಣ ಭಯವಾಗ್ತಿದೆ ಅಂದ್ರೂ ಕೂಡ ಪ್ರಜ್ವಲ್ ರೇವಣ್ಣ ಬಿಟ್ಟಿಲ್ಲ ಅಂತ ಸಂತ್ರಸ್ತೆ ಕೂಡ ಹೇಳ್ಕೊಂಡಿದ್ದಾಳೆ. ಪ್ರಮುಖವಾಗಿ ಈ ಬನ್ನಿಕೋಡ ತೋಟದ ಮನೆಯಲ್ಲಿ ಮಹಿಳೆ ಮೇಲೆ ಅತ್ಯಾಚಾರ ಆಗಿದೆ. ಅದೇ ರೀತಿಯಾಗಿ ಕುಡಿಯೋದಕ್ಕೆ ಒಂದು ಚೆಂಬು ನೀರು ತೆಗೆದುಕೊಂಡು ಬಾ ಅಂತ ಹೇಳ್ಬಿಟ್ಟು ಅದಾದ್ಮೇಲೆ ನೀರು ತೆಗೆದುಕೊಂಡು ಬಂದಂತಹ ಸಂದರ್ಭದಲ್ಲಿ ರೂಮ್ ಒಳಗೆ ಹೋಗ್ತಿದ್ದಂತೆ ಬಾಗಿಲನ್ನು ಕೂಡ ಪ್ರಜ್ವಲ್ ಲಾಕ್ ಮಾಡಿದ್ದ ಅನ್ನೋದು ಕೂಡ ಗೊತ್ತಾಗ್ತಾ ಇರುವಂತದ್ದು. ಇನ್ನು ಬಾಗಿಲು ತೆಗೆಯೋಣ ಅಂದ್ರೂ ಕೂಡ ಈ ಮಹಿಳೆ ಮೇಲೆ ಲೈಂಗಿಕ ದೌರ್ಜನ್ಯವನ್ನು ಕೂಡ ಮಾಡಿದ್ದಾನಂತೆ. ಅದೇ ರೀತಿಯಾಗಿ ಬಲವಂತವಾಗಿ ಸೀರೆ ಮತ್ತು ಬ್ಲೌಸ್ ಅನ್ನ ತೆಗಿಯಮ್ಮ, ಇಲ್ಲದಿದ್ರೆ ನಿನ್ನ ಸುಮ್ಮನೆ ಬಿಡೋದಿಲ್ಲ ಅನ್ನೋ ಒಂದು ಹಿನ್ನೆಲೆಯಲ್ಲೂ ಕೂಡ ಬೆದರಿಕೆ ಹಾಕಿದ್ದಾನೆ ಅಂತ ಸಂತ್ರಸ್ತೆ ಕೂಡ ಉಲ್ಲೇಖಿಸಿರುವಂತದ್ದು. ಇನ್ನು ಬಲವಂತವಾಗಿ ಮಹಿಳೆಯ ಇಚ್ಛೆಗೆ ವಿರುದ್ಧವಾಗಿ ಅತ್ಯಾಚಾರವೆಸಗಿ ವಿಡಿಯೋ ಕೂಡ ಪ್ರಜ್ವಲ್ ಮಾಡ್ಕೊಂಡಿದ್ದಂತೆ. ಇದಾದ ಬಳಿಕ ಬಸವನಗುಡಿಯಲ್ಲಿರುವಂತಹ ಮನೆಯಲ್ಲಿ ಆ ಮನೆ ಕ್ಲೀನ್ ಮಾಡುವಂತಹ ಸಂದರ್ಭದಲ್ಲೂ ಕೂಡ ಈತನ ಕೃತ್ಯ ಎದ್ದು ಕಾಣ್ತಾ ಇರುವಂತದ್ದು. ಬಟ್ಟೆ ತೆಗೆಯುವಾಗ ಅಂದ್ರೆ ಬಟ್ಟೆ ತೆಗೆಯುವಂತಹ ಸಂದರ್ಭದಲ್ಲಿ ಹೋಗು ನನ್ನ ಬೆಡ್ರೂಮ್ ನಲ್ಲಿ ಬಟ್ಟೆಗಳಿದೆ, ಅಲ್ಲೂ ಕೂಡ ಬಟ್ಟೆಗಳನ್ನು ತೆಗೆದುಕೊಂಡು ಬಾ ಅಂತ ಕೂಡ ಹೇಳಿರುವಂತದ್ದು. ಆದ್ರೆ ರೂಮ್ ಹೋಗೋದಕ್ಕೆ ಈ ಸಂತ್ರಸ್ತ ಮಹಿಳೆ ಹಿಂದೆಟನ್ನು ಕೂಡ ಹಾಕಿರ್ತಾಳೆ.
ಈ ಸಂದರ್ಭದಲ್ಲಿ ಪ್ರಜ್ವಲ್ ಮತ್ತಷ್ಟು ಬೆದರಿಕೆ ಹಾಕಿ ಹೋಗ್ಲಿಲ್ಲ ಅಂದ್ರೆ ಏನ್ ಮಾಡ್ತೀನಿ ನೋಡೋ ಅಂತ ಗದರಿಸಿದ್ರಿಂದ ಆಕೆ ಹೆದರ್ಕೊಂಡು ಹೋಗಿರ್ತಾಳೆ. ಆ ಸಂದರ್ಭದಲ್ಲೂ ಕೂಡ ಬಲವಂತವಾಗಿ ಆಕೆ ಮೇಲೆ ಅತ್ಯಾಚಾರ ಬೆಸಗಿದ್ದಾನೆ ಮತ್ತು ವಿಡಿಯೋವನ್ನು ಕೂಡ ಮಾಡ್ಕೊಂಡಿರುವಂತದ್ದು. ಇನ್ನು ವಿಡಿಯೋವನ್ನ ಮಾಡ್ಕೊಂಡು ನೀನೇನಾದ್ರೂ ಹೊರಗಡೆ ಬಾಯ್ ಬಿಟ್ರೆ ಈ ವಿಷಯವನ್ನ ಬಾಯ್ ಬಿಟ್ಟಂತಹ ಸಂದರ್ಭದಲ್ಲಿ ವಿಡಿಯೋವನ್ನು ಲೀಕ್ ಮಾಡೋದಾಗೂ ಕೂಡ ಬೆದರಿಕೆ ಹಾಕಿದ್ದಂತೆ. ಅದಾದ್ಮೇಲೆ ಮಹಿಳೆ ಕೂಡ ಈತ ಸಂಸದನಿದ್ದಾನೆ, ಈ ಸಹವಾಸ ಬೇಡವೇ ಬೇಡ ಅನ್ನೋ ಒಂದು ಹಿನ್ನೆಲೆಯಲ್ಲಿ ಕೂಡ ಸುಮ್ಮನಾಗಿದ್ಲು. ಈ ಎಲ್ಲಾ ಅಂಶಗಳನ್ನು ಕೂಡ ಚಾರ್ಜ್ ಶೀಟ್ ನಲ್ಲಿ ಉಲ್ಲೇಖ ಮಾಡಿ ಈಗ ಪ್ರಮುಖವಾಗಿ ಚಾರ್ಜ್ ಶೀಟ್ ಸಲ್ಲಿಕೆಯಾಗಿದೆ. ಆದ್ರೆ ಈ ಸೀರೆ ಮತ್ತು ಈ ಪೆಟಿಕೋಟ್ ಮೇಲೆ ಏನು ವೀರ್ಯ ಪತ್ತೆ ಆಗಿತ್ತಲ್ಲ ಅದು ಪ್ರಜ್ವಲ್ ರೇವಣ್ಣ ಅನ್ನೋದು ಕನ್ಫರ್ಮ್ ಆಯ್ತು ಅಂತಂದ್ರೆ ಅಲ್ಲೂ ಕೂಡ ಸಾಕಷ್ಟು ಸಂಕಷ್ಟಗಳು ಎದುರಾಗುವಂತಹ ಸಾಧ್ಯತೆ ಕೂಡ ಇರುವಂತದ್ದು. ಎಸ್, ಥ್ಯಾಂಕ್ ಯು ವಿಶ್ವ ನಿಮ್ಮೆಲ್ಲ ಮಾಹಿತಿಗಾಗಿ. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ಸನ್ ಡೈರೆಕ್ಟ್ 292, ಜಿಯೋ ಟಿವಿ 1334, ಯು ಡಿಜಿಟಲ್ 162, ಸಿಟಿ ಕೇಬಲ್ 51, GTPL 17, ಅಭಿಷೇಕ್ ಕೇಬಲ್ಸ್ 821, ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ 51, ಶ್ರೀ ಬಸವೇಶ್ವರ ನಂಬರ್ 60, ವಿನಾಯಕ ಡಿಜಿಟಲ್ ನಂಬರ್ 53, ಇನ್ ಡಿಜಿಟಲ್ ನಂಬರ್ 896ರಲ್ಲಿ ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ.